ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಎಂದಿನಂತೆ ಮೊದಲ ಹೆಡ್ಲೈನ್ಸ್. ನ್ಯೂಸ್ 1. ಭಾರತ ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ರೀಚ್ ಆಗಿದೆ ಬೈ ಡಬ್ಲಿಂಗ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ 2.1 ಟ್ರಿಲಿಯನ್ ಇಂದ 2015ರಲ್ಲಿ ಈಗ 4.3 ಟ್ರಿಲಿಯನ್ ಆಗಿದೆ 2025 ಅಲ್ಲಿ. ಇದು ಹೈಯೆಸ್ಟ್ ಗ್ರೋತ್ ರೇಟ್ಸ್ ಅಮಾಂಗ್ ಮೇಜರ್ ಗ್ಲೋಬಲ್ ಎಕಾನಮೀಸ್. ಇಂಡಿಯಾ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಮತ್ತು ಎಕ್ಸ್ಪೆಕ್ಟೆಡ್ ಟು ಸರ್ಪಾಸ್ ಜಪಾನ್ 2025 ಅಲ್ಲಿ ಮತ್ತು ಪೊಟೆನ್ಷಿಯಲಿ ಓವರ್ಟೇಕ್ ಜರ್ಮನಿ ಬೈ 2027. ಬ್ರಾಜಿಲ್ ಲೋಯೆಸ್ಟ್ GDP ಗ್ರೋತ್ ನ ರೆಕಾರ್ಡ್ ಮಾಡಿದೆ. ಟಾಪ್ 10 ಎಕಾನಮೀಸ್ ಅಲ್ಲಿ ಓನ್ಲಿ 8% ಇನ್ಕ್ರೀಸ್ ಫ್ರಮ್ 2.1 ಟ್ರಿಲಿಯನ್ 2015ರಲ್ಲಿದ್ದದ್ದು ಟು 2.3 ಟ್ರಿಲಿಯನ್ ಇನ್ 2025. ನ್ಯೂಸ್ ನಂಬರ್ 2. ವೊಡಾಫೋನ್ ಐಡಿಯಾ ಸೀಕ್ಸ್ ಮೋರ್ ಗವರ್ಮೆಂಟ್ ಸಪೋರ್ಟ್. ಟೆಲಿಕಾಂ ಆಪರೇಟರ್ ವೊಡಾಫೋನ್ ಐಡಿಯಾ ಸರ್ಕಾರನ ಅಪ್ರೋಚ್ ಮಾಡಿದ್ದಾರೆ ಫಾರ್ ಅಡಿಷನಲ್ ಫೈನಾನ್ಷಿಯಲ್ ಸಪೋರ್ಟ್. ಯಾಕಂದ್ರೆ ಕಂಪನಿ ಸ್ಟ್ರಗಲ್ ಮಾಡ್ತಾ ಇದೆ ಟು ರಿಪೇ ಇಟ್ಸ್ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂಡ್ ಸ್ಪೆಕ್ಟ್ರಮ್ ಡ್ಯೂಸ್. ವೊಡಾಫೋನ್ ಐಡಿಯಾ ಅವರು ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ಲಾರ್ಜರ್ ಪೋರ್ಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಇಂಟು ಈಕ್ವಿಟಿ ಮಾಡ್ಕೊಳ್ಳಿ. ಹಾಗೇನಾದ್ರೂ ಅದು ಅಪ್ರೂವ್ ಆಯಿತು ಅಂತಂದ್ರೆ ಸರ್ಕಾರದ ಸ್ಟೇಕು ವೊಡಾಫೋನ್ ಐಡಿಯಾದಲ್ಲಿ 22.6 ಇಂದ 49% ಹೋಗುತ್ತೆ. ವೊಡಾಫೋನ್ ಐಡಿಯಾದವರು ಒಂದಷ್ಟು ರಿಲೀಫ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 36,950 ಕೋಟಿ ವರ್ತ್ ಆಫ್ AGR ಅಂಡ್ ಸ್ಪೆಕ್ಟ್ರಮ್ ಡ್ಯೂಸ್ ಅರ್ಜೆಂಟ್ ಪೇಮೆಂಟ್ ಆಗಬೇಕು 13,089 ಕೋಟಿ ಇನ್ ದ ಕಮಿಂಗ್ ವೀಕ್ಸ್. ವೊಡಾಫೋನ್ ಐಡಿಯಾದವರ ರಿಕ್ವೆಸ್ಟ್ ಅನ್ನು ಸರ್ಕಾರ ಎಸ್ ಅಂತಂದ್ರೆ ಅಲ್ಲಿಗೆ ಒಂದು ರಿಲೀಫ್ ಸಿಗುತ್ತೆ 52,000 ಕೋಟಿ ಮತ್ತು 75% ಔಟ್ಸ್ಟ್ಯಾಂಡಿಂಗ್ AGR ಲೈಬಿಲಿಟಿ ಅಬೌಟ್ 25% ಆಫ್ ದ ಟೋಟಲ್ ಡೆಟ್ ಆಫ್ ದಿ ಕಂಪನಿ. ಈಗ ನ್ಯೂಸ್ ನಂಬರ್ 3. ಹೈಯೆಸ್ಟ್ ವೀಕ್ಲಿ ಗೇನ್ ಇನ್ 4 years ಫಾರ್ ನಿಫ್ಟಿ ಇಂಡೆಕ್ಸ್. ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಒಂದಷ್ಟು ರ್ಯಾಲಿಯನ್ನು ಕಾಣ್ತು. 5th ಸ್ಟ್ರೇಟ್ ಸೆಷನ್ ಮತ್ತು ಎಂಡ್ ಆಗಿರೋದು ಹೈಯೆಸ್ಟ್ ವೀಕ್ಲಿ ಗೇನ್ ಇನ್ ಮೋರ್ ದೆನ್ 4 years. FIIs ನೆಟ್ ಬಯರ್ಸ್ ಇದ್ರು ಅಂದಾಜು 6,000 ಕೋಟಿ ಕಳೆದ ವಾರದಲ್ಲಿ. ರುಪಿ ಆಲ್ಸೋ ಮುಕ್ತಾಯವನ್ನು ಕಂಡಿತು ₹1 ಹೈಯರ್ ಅಗೇನ್ಸ್ಟ್ ದ US ಡಾಲರ್. ಇದು ಬೆಸ್ಟ್ ವೀಕ್ ಇನ್ ಮೋರ್ ದೆನ್ 2 years. SBI ಲೈಫ್ ಈ ವಾರದಲ್ಲಿ 11.5% ಮೇಲಕ್ಕೋಯ್ತು. HDFC ಲೈಫ್ 9.3% ಮೇಲಕ್ಕೋಯ್ತು ಕಳೆದ ವಾರದಲ್ಲಿ. ಈಗ ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸ್. IPL ಲೀಗ್ 2025 ಇವತ್ತು ಪ್ರಾರಂಭ ಆಗ್ತಾ ಇದೆ. ಮತ್ತೆ ಬೆಂಚ್ ಮಾರ್ಕ್ ಇನ್ ಟರ್ಮ್ಸ್ ಆಫ್ ಅಡ್ವರ್ಟೈಸಿಂಗ್ ರೆವಿನ್ಯೂ ವಿತ್ ಬ್ರಾಡ್ಕಾಸ್ಟರ್ ಜಿಯೋ ಸ್ಟಾರ್ ಟಾರ್ಗೆಟಿಂಗ್ ಎ ರೆಕಾರ್ಡ್ ಆಫ್ 4,200 ಕೋಟಿ. ಆಗ್ಲೇನೆ 32 ಸ್ಪಾನ್ಸರ್ಶಿಪ್ ಡೀಲ್ಸ್ ಫೈನಲ್ ಆಗಿದ್ದಾವೆ ಮತ್ತು ಕೆಲವು ಇನ್ನೂ ಫೈನಲ್ ಸ್ಟೇಜಸ್ ಅಲ್ಲಿ ಡಿಸ್ಕಷನ್ ಇದೆ. ಸೈಮಲ್ಟೇನಿಯಸ್ ಆಗಿ ಕಂಪನಿ ಒಂದಷ್ಟು ಬೂಸ್ಟ್ ಮಾಡ್ತಾ ಇದೆ ಅವರ ರೆವಿನ್ಯೂನ. paid streaming subscribers to 10 crore through direct sign-ups and telecom bundled deals. ರ್ಯಾಪಿಡ್ ನ್ಯೂಸ್ ನಲ್ಲಿ ಎರಡನೇ ನ್ಯೂಸು. ರಿಯಲ್ ಎಸ್ಟೇಟ್ ಮೇಜರ್ DLF ಅವರು 20,000 ಕೋಟಿಯನ್ನು ಹೂಡ್ತಾ ಇದ್ದಾರೆ ಮೀಡಿಯಂ ಟರ್ಮ್ ಟು ಡೆವಲಪ್ ಕಮರ್ಷಿಯಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಆಫೀಸ್ ಅಂಡ್ ರಿಟೇಲ್ ಸ್ಪೇಸ್. ಸ್ನೇಹಿತರೆ, ನಿಮಗೆ ಒಂದು ಜೆಂಟಲ್ ರಿಮೈಂಡರ್ ಮಾಡ್ತಾ ಇದ್ದೇನೆ. ಈ ಭಾನುವಾರ ನಾಳೆ 3 ಗಂಟೆಯಿಂದ 7 ಗಂಟೆವರೆಗೆ 4 ಗಂಟೆಗಳ ಒಂದು ಮ್ಯೂಚುವಲ್ ಫಂಡ್ ಕೋರ್ಸ್ ಮಾಡ್ತಾ ಇದ್ದೇನೆ ನಿಮಗೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ. ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಜಾಸ್ತಿ ಡೀಟೇಲ್ಸ್ ನಿನ್ನೆ ವಿಡಿಯೋದೇ ಇತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರ.